ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಇಲ್ಲಿ ಯಾಕಂದ್ರೆ ಒಂದ್ಸರಿ ಇದು ರೆಡ್ ಝೋನ್ ಆಗಿ ಇದು ಕೋರ್ಟ್ ಅಲ್ಲೂ ಕೂಡ ಹೌದು ಇದನ್ನ ಟೌನ್ಶಿಪ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ಆಗಿರೋದ್ರಿಂದ ಇದನ್ನ ಮಾಡಬೇಕು ಅಂತ ಹೇಳಿ ಇವತ್ತಿನ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಇಲ್ಲೊಂದು ಸುಂದರವಾದಂತ ನಗರವನ್ನ ನಿರ್ಮಾಣ ಮಾಡಬೇಕು, ಒತ್ತಡ ಕಡಿಮೆ ಮಾಡಬೇಕು, ಬೆಂಗಳೂರಲ್ಲಿ ಇರ್ತಕ್ಕಂಥ ಒತ್ತಡವನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ ಕುಮಾರಸ್ವಾಮಿ ಅವರ ಕನಸನ್ನ ಇವತ್ತು ಇವ್ರು ನೆನೆಸು ಮಾಡ್ತಾವ್ರೆ. ನಾವೆಲ್ಲ ಸೇರಿ ನೆನೆಸು ಮಾಡ್ತಾ ಇದ್ವಿ. ಕುಮಾರಸ್ವಾಮಿ ಅವರು ಏನು ಅವತ್ತು ಈ ಒತ್ತಡ ಕಡಿಮೆ ಮಾಡ್ಬೇಕು ಬೆಂಗಳೂರಿನಲ್ಲಿ ಅಂತ ಹೇಳಿ ಒಂದು ಟೌನ್ಶಿಪ್ ಮಾಡ್ಬೇಕು ಅಂತ ಅವ್ರೇನು ಆಸೆ ಇಟ್ಕೊಂಡಿದ್ರು, ಆ ಆಸೆನ ಇವತ್ತು ನಾವು ಅನುಷ್ಠಾನಕ್ಕೆ ತಂದಿದ್ದೀವಿ. ಇವತ್ತು ನಾವು ಯಾವ ಊರು ಗ್ರಾಮಗಳನ್ನೂ ಕೂಡ ಒಕ್ಲಿಪ್ಸಲ್ಲ. ಆ ಗ್ರಾಮಗಳನ್ನ ಏನ್ ಈ ಒಂದು ಸಿಟಿಯನ್ನ ಅಭಿವೃದ್ಧಿ ಪಡಿಸ್ತಾ ಇದೀವಲ್ಲ ಅದೇ ಮಾದರಿಯಂತೆ ಅಲ್ಲೂ ಕೂಡ UGD ಮಾಡ್ತೀವಿ. ಕಾಂಕ್ರೀಟ್ ರಸ್ತೆಗಳು, ಒಳಗಡೆ ಚರಂಡಿ ಕಾಂಕ್ರೀಟ್ ರಸ್ತೆಗಳು ಮಾಡ್ತೀವಿ. ಅಲ್ಲಿರ್ತಕ್ಕಂಥ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡ್ತೀವಿ. ಚೆನ್ನಾಗಿ ದೇವಸ್ಥಾನ ಕಟ್ಸ್ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಅಲ್ಲೊಂದು ಮಿನಿ ಕ್ರೀಡಾಂಗಣನ ಕೂಡ ಮಾಡ್ಕೊಡ್ತೀವಿ. ಹುಡುಗರುಗಳು ಆಟ ಆಡ್ಲಿಕ್ಕೆ, ಕ್ರಿಕೆಟ್ ಆಡ್ಲಿಕ್ಕೆ. ಇತ್ತೀಚಿನ ದಿವಸದಲ್ಲಿ ಕ್ರಿಕೆಟ್ ಮತ್ತೆ ವಾಲಿಬಾಲ್ ನಮ್ಮ ಹೆಚ್ಚು ಆಕರ್ಷಣೀಯವಾದಂತ ನಮ್ಮ ಯುವಕರನ್ನ ಆಕರ್ಷಣೆ ಮಾಡ್ತಾ ಇರ್ತಕ್ಕಂಥ ಕ್ರೀಡೆ. ಅದಕ್ಕೊಂದು ಮಿನಿ ಕ್ರೀಡಾಂಗಣ ಮಾಡ್ತೀವಿ. ಒಂದು ದೊಡ್ಡ ಕ್ರೀಡಾಂಗಣ ಆಗ್ತದೆ ಇದರಲ್ಲಿ. ಇಷ್ಟರಲ್ಲಿ ಒಂದು ದೊಡ್ಡ ಕ್ರೀಡಾಂಗಣ, ಒಂದು ದೊಡ್ಡ ಹಾಸ್ಪಿಟ್ಲು ಎಲ್ಲ ಆಗ್ತದೆ. ಅದಲ್ದೇನೆ ಇವನ್ನು ಕೂಡ ನಾವು ಮಾಡ್ತೀವಿ. ಎಲ್ಲಿ ಆ ಗ್ರಾಮಗಳಲ್ಲಿ, ಆ ಗ್ರಾಮ ಯಥಾವತ್ತಾಗಿ ಅದನ್ನ ಅಭಿವೃದ್ಧಿ ಪಡಿಸಿ ಅಲ್ಲೇನೆ ಆ ಗ್ರಾಮದಲ್ಲೇ ಅವ್ರು ಇರ್ತಕ್ಕಂಥ ರೀತಿಯಲ್ಲಿ ಅಲ್ಲಿ ದೇವಸ್ಥಾನ, ಒಂದು ಕನ್ವೆನ್ಷನ್ ಸೆಂಟರ್, ಮದುವೆ ಮಾಡ್ಲಿಕ್ಕೆ, ಇನ್ನೊಂದು ಮಾಡ್ಲಿಕ್ಕೆ ಒಂದು ಕನ್ವೆನ್ಷನ್ ಸೆಂಟರ್ ಕೂಡ ಮಾಡ್ಕೊಡ್ತೀವಿ. ಇವೆಲ್ಲವನ್ನು ಕೂಡ ಪ್ರತಿ ಗ್ರಾಮದಲ್ಲೂ ಕೂಡ ಎಲ್ಲೆಲ್ಲ ನಾವು ಮಾಡ್ತೀವಲ್ಲ, ದೊಡ್ಡ ದೊಡ್ಡ ಗ್ರಾಮಗಳಿದಾವಲ್ಲ ಅಲ್ಲೆಲ್ಲ ಕೂಡ ಮಾಡ್ತೀವಿ. ಇದಲ್ದೇನೆ ಒಂದು ಒಳ್ಳೆ ದೊಡ್ಡ ಕ್ರೀಡಾಂಗಣ ಕೂಡ ಒಂದ್ ಕಡೆ ಸೆಂಟ್ರಲ್ ಅಲ್ಲಿ ಒಂದು ದೊಡ್ಡ ಕ್ರೀಡಾಂಗಣ ಕೂಡ ಆಗ್ತದೆ, ಒಂದು ದೊಡ್ಡ ಹಾಸ್ಪಿಟಲ್ ಕೂಡ ಆಗ್ತದೆ, ಒಂದು ಸ್ಕೂಲು ಕೂಡ ಆಗ್ತದೆ. ಒಂದು KPS ಮಾದರಿನಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಮಕ್ಕಳುಗಳಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಒಂದು ಒಳ್ಳೆ KPS ಶಾಲೆಯನ್ನು ಕೂಡ ಮಾಡಬೇಕು ಅಂತ ತೀರ್ಮಾನ ಮಾಡಿದೀವಿ. ಇದ್ರ ಸುತ್ತ, ಗ್ರಾಮಗಳ ಸುತ್ತ ಒಂದು ರಿಂಗ್ ರೋಡ್ ಕೂಡ ಮಾಡ್ತೀವಿ. ಆ ರಿಂಗ್ ರೋಡ್ ಮುಖಾಂತರ ಎಲ್ಲ ರೋಡ್ಗಳಿಗೂ ಕೂಡ ಕನೆಕ್ಷನ್ ಕೊಡ್ತಕ್ಕಂಥ ಕೆಲಸನೂ ಕೂಡ ಈಗಾಗಲೇ ತಯಾರಾಗಿದೆ. ಇದಲ್ದೇನೆ ಬಹಳ ಅತ್ಯಂತ ಅದ್ಭುತವಾದಂತ ಒಂದು ನಕ್ಷೆಯನ್ನ ಕೂಡ ನಮ್ಮ ಅಧಿಕಾರಿಗಳು ಮತ್ತೆ ನಮ್ಮ ಉಪಮುಖ್ಯಮಂತ್ರಿಗಳು, ನಮ್ಮ DK ಸುರೇಶ್ ಅವರು ಮತ್ತೆ ನಮ್ಮ ಅಧ್ಯಕ್ಷರ ಸೇರಿ ಒಂದು ನಕ್ಷೆ ಕೂಡ ಮಾಡಿದ್ದಾರೆ. ಎಲ್ಲಾ ಕಡೆಯಿಂದ ಇದಕ್ಕೆ ರಸ್ತೆ ಲಿಂಕ್ ಕೂಡ ಕೊಡ್ತೀವಿ. ಇದಕ್ಕೆ ಎಲ್ಲಿಂದ ನಮ್ಮ ಕನಕಪುರ ರೋಡಿಂದ ಒಂದು ಒಳ್ಳೆ 60 ಅಡಿ 250 ಮೀಟರ್ ಬಿಸ್ನೆಸ್ ಕಾರಿಡಾರ್ ಮಾಡಬೇಕು ಅಂತ ಹೇಳಿ. ಆಮೇಲೆ ಈ ಕಡೆಯಿಂದ ಮೈಸೂರು ರೋಡಿಂದ ಆ ಕಡೆ ನೈಸ್ ಇಂದ ಕನೆಕ್ಷನ್ ಕೊಡ್ಬೇಕು ಅಂತ ಹೇಳಿ, ಈ ಕಡೆಯಿಂದ STRR ಇಂದ ಕೊಡ್ಬೇಕು ಕನೆಕ್ಷನ್. ಕನಕಪುರ ಈಗ ಹೋಗ್ತಕ್ಕಂಥ STRR ಇಂದ ಕೂಡ ಇದಕ್ಕೆ ಕನೆಕ್ಷನ್ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಬಹಳ ಉತ್ತಮವಾದಂತ ರೀತಿಯಲ್ಲಿ ಈ ಸಿಟಿಯನ್ನ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಕೂಡ ತೀರ್ಮಾನ ಮಾಡಿದೀವಿ. ನಾನು ಒಂದು ರೈತರಲ್ಲಿ ಮನವಿ ಮಾಡ್ತಕ್ಕಂಥದ್ದು ಇಷ್ಟೇನೆ. ನಾನು ಈ ಪರಿಹಾರದ ಮೊತ್ತ ನಾವ್ ಎಷ್ಟೇ ಕೊಟ್ಟರು ಪಾಪ ರೈತರಿಗೆ ಕಡಿಮೆನೆ ಅದು. ಆದ್ರೆ ಅದಕ್ಕೊಂದು ಇತಿಮಿತಿ ಇದೆಯಲ್ಲ, ಕಾನೂನ ಚೌಕಟ್ಟಿನಲ್ಲೇ ತೀರ್ಮಾನ ಮಾಡ್ಬೇಕು. ಜಿಲ್ಲಾಧಿಕಾರಿಗಳು, ನಮ್ಮ ಕಮಿಷನರ್ ಎಲ್ಲ ವರ್ಕೌಟ್ ಮಾಡಿ ಸುಪ್ರೀಂ ಕೋರ್ಟ್ ಆದೇಶಗಳನ್ನೆಲ್ಲ ತರಿಸಿ ಎಲ್ಲೆಲ್ಲಿ ಯಾವ ರೀತಿ ಸಹಾಯ ಮಾಡ್ಬೋದು ಅಂತ ಹೇಳಿ ವರ್ಕೌಟ್ ಮಾಡಿ ಅಂತಿಮವಾಗಿ ಒಂದು ಇದನ್ನ ಹೊರಡಿಸಿದ್ದಾರೆ, ರೇಟ್ ಅನ್ನ ಹೊರಡಿಸಿದ್ದಾರೆ. ಅಂದ್ರೆ ಇವು ಯಾರು ಒಪ್ಪಿಗೆ ಕೊಡ್ತಾರೋ ಅವ್ರಿಗೆ ಮಾತ್ರ, ಒಪ್ಪಿಗೆ ಕೊಡದೇ ಇರೋರು ಕೋರ್ಟ್ ಅಲ್ಲಿ ಹೋಗಿ ಚಾಲೆಂಜ್ ಮಾಡ್ಬೋದು, ನಮ್ದೇನದ್ರಲ್ಲಿ ತಕರಾರಿಲ್ಲ. ಆದ್ರೆ ಒಪ್ಪಿಗೆ ಕೊಡ್ತಕ್ಕಂಥವ್ರಿಗೆ ಕೆಂಪೈನಪಾಳ್ಯ ಗ್ರಾಮದಲ್ಲಿ 2,07,00,000 ಪ್ರತಿ ಎಕರೆಗೂ ಕೊಡ್ತಕ್ಕಂಥ ತೀರ್ಮಾನ, ಕಂಚಕಾರನಹಳ್ಳಿನಲ್ಲಿ 2,07,00,000, ಮತ್ತೆ ಅರಳಾಳಸಂದ್ರ ಮತ್ತೆ ಹೊಸೂರಿನಲ್ಲಿ 2,14,00,000, 14,500,000 ಇವೆಲ್ಲ 0.5 ಇದೆ. ಬನಗಿರಿನಲ್ಲಿ 2,07,00,000, KG ಗೊಲ್ರಪಾಳ್ಯದಲ್ಲೂ ಕೂಡ 2,07,00,000 ಪ್ರತಿ ಎಕರೆಗೆ, ಮಂಡಲಲ್ಲಿ 2,14,00,000, ವಡೇರಳ್ಳಿನಲ್ಲಿ 2,14,00,000, ಬೈರಮಂಗಲದಲ್ಲಿ 2,42,00,000. ಇಷ್ಟು ಅದ್ರ ಜೊತೆಯಲ್ಲಿ ಈ ರಸ್ತೆ ಮೇನ್ ರೋಡ್ ಪಕ್ಕದಲ್ಲಿ ಇರ್ತಕ್ಕಂಥ ಜಾಗಗಳಿಗೆ 10% ಅದಕ್ಕೆ ಸೇರಿಸಿ ಕೊಡ್ತಕ್ಕಂಥದನ್ನ ಮಾಡಿದ್ದಾರೆ. ಯಾರ್ಯಾರು ನಮ್ಗೆ ಬೇಕು ಅಂತ ಹೇಳಿ ಅನುಮತಿ ಪತ್ರ ಕೊಟ್ರೆ ಆಮೇಲೆ ಇನ್ನೊಂದು ಪ್ರಚಾರ ಮಾಡೋರೆ, ಇವ್ರ ಹತ್ರ ದುಡ್ಡೇ ಇಲ್ಲ, ದುಡ್ಡು ಎಲ್ಲಿಂದ ತರ್ತಾರೆ, ದುಡ್ಡು ಎಲ್ಲಿಂದ ಬರ್ತದೆ, ಇವರು ಸುಮ್ಮನೆ ಮಾಡ್ಬಿಟ್ಟು ರೈತರನ್ನ ಈ BMICP ನಲ್ಲಿ ಆ ಕೇಣಿಯವ್ರು ಮಾಡೋರಲ್ಲ ಆ ತರ ಮಾಡ್ಬಿಟ್ಟು ಜಾಗನ ದುಡ್ಡು ಕೊಡ್ದಂಗೆ ನಿಲ್ಸ್ಬಿಡ್ತಾರೆ ಅಂತ. ಇವತ್ತಿಂದ 3 ತಿಂಗಳೊಳಗಡೆ ಯಾರ್ಯಾರಿಗೆ ದುಡ್ಡು ಬೇಕು ಅಂತ ಅರ್ಜಿ ಕೊಡ್ತಾರೆ ಅವ್ರೆಲ್ರಿಗೂ ಕೂಡ ದುಡ್ಡು ಸೆಟ್ಲ್ಮೆಂಟ್ ಮಾಡಕ್ಕೆ ದುಡ್ಡು ರೆಡಿ ಇದೆ. ಇವತ್ತಿಂದ 3 ತಿಂಗಳೊಳಗಡೆ ನಿಮ್ಮ ದಾಖಲಾತಿಗಳಿಗಾಗಲೇ ಆಲ್ಮೋಸ್ಟ್ ಎಲ್ಲ ದಾಖಲಾತಿಗಳು ಪರಿಶೀಲನೆ ಕೂಡ ಮುಗ್ದೋಗಿದೆ, ಪರಿಶೀಲನೆ ಕೂಡ ಆಗಿರೋದ್ರಿಂದ 3 ತಿಂಗಳಲ್ಲಿ ಯಾವ ರೈತರು ಬೇಕಾದ್ರೂ ದುಡ್ಡು ತಗೋಬಹುದು. ನಾನು